ಮುಂಬೈ ಮಹಾನಗರ ಪಾಲಿಕೆಯನ್ನ ಇದೇ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಏರ್ತಾ ಇದೆ. ಫಲಿತಾಂಶ ಸ್ಪಷ್ಟವಾಗಿ ಇನ್ನೂ ಬರಬೇಕಿದೆ. ಒಟ್ಟು 227 ಸ್ಥಾನಗಳನ್ನ ಹೊಂದಿರುವ ಈ ಮಹಾನಗರ ಪಾಲಿಕೆಯಲ್ಲಿ ಬಹುಮತಕ್ಕೆ ಬೇಕಾದಂತ ಸಂಖ್ಯೆ 114. ಅದರ ಕಡೆಯಲ್ಲಿ ಮಹಾಯುತಿ ಮೈತ್ರಿಕೂಟ ಅಂದ್ರೆ ಶಿಂದೆ ಬಣದ ಶಿವಸೇನೆ ಮತ್ತು ಬಿಜೆಪಿ ಮುನ್ನುಗ್ತಾ ಇದಾವೆ. ಅದರಲ್ಲೂ ಕೂಡ ಅತಿ ಹೆಚ್ಚಿನ ಸ್ಥಾನಗಳನ್ನ ಬಿಜೆಪಿ ಗೆದ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಸುಮಾರು 20-25 ವರ್ಷದ ನಂತರ ಒಂದಾಗಿದ್ದ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಈ ಬಾರಿ ಹೀನಾಯ ಸೋಲನ್ನ ಕಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಕೂಡ ಅದೇ ರೀತಿಯ ಸೋಲಿನ ಕಡೆಗೆ ಸಾಗ್ತಾ ಇದೆ. ಇನ್ನು ಈ ಚುನಾವಣೆ ಸಂದರ್ಭದಲ್ಲಿ ಕೈಗೆ ಹಾಕಿರೋ ಶಾಹಿ ಬಗ್ಗೆ ಗಾಯಕ ವಿಶಾಲ್ ದದ್ಲಾನಿ ಸೇರಿದಂತೆ ಅನೇಕರು ಆತಂಕ ವ್ಯಕ್ತಪಡಿಸಿದ್ರು. ಯಾಕೆಂದ್ರೆ ಅದು ಮಾರ್ಕರ್ ಪೆನ್ ಶಾಹಿ ಹಾಕಿದ್ದಾರೆ, ಅಕ್ರಮ ನಡೆದಿದೆ, ಚುನಾವಣಾ ಅಕ್ರಮ ಅನ್ನೋ ಆರೋಪಗಳು ಕೇಳಿ ಬಂದಿದೆ. ಏನೇ ಆದ್ರೂ ಚುನಾವಣೆಯನ್ನ ಯಾವ ರೀತಿಯಾಗಿ ನಡೆಸಿದ್ರು, ಯಾವ ರೀತಿಯಾಗಿ ಆಯ್ತು ಅನ್ನೋದಕ್ಕಿಂತ ಅಧಿಕಾರ ಯಾರು ಹಿಡಿದ್ರು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ಅಧಿಕಾರ ಹಿಡಿಯೋ ಕಡೆಗೆ ಇದೇ ಮೊದಲ ಬಾರಿಗೆ ಅತ್ಯಂತ ಶ್ರೀಮಂತ ಪಾಲಿಕೆ ಅಂತ ಗುರುತಿಸಿಕೊಂಡಿರುವ ಮುಂಬೈ ಮಹಾನಗರ ಪಾಲಿಕೆಯನ್ನ ಈ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದೆ. ಇದರ ಜೊತೆಲಿ ಇನ್ನೊಂದೆರಡು ಪ್ರಮುಖವಾದಂತ ಬೆಳವಣಿಗೆ ನಡೆದಿತ್ತು. ಏನು ಅಂತಂದ್ರೆ ರಾಜ್ ಠಾಕ್ರೆ ತಮಿಳುನಾಡಿನ ಬಿಜೆಪಿ ನಾಯಕ ಅಣ್ಣಾಮಲೈ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ರು. ಇದು ಚುನಾವಣೆಯಲ್ಲಿ ಪರಿಣಾಮ ಬೀರಿರಬಹುದಾ ಅನ್ನೋ ವಿಶ್ಲೇಷಣೆಗಳು ನಡೀತಾ ಇದೆ. ಇನ್ನೊಂದು ಕಡೆಯಲ್ಲಿ ದೊಡ್ಡದಾಗಿ ಎಐಎಂಐಎಂ ಬಗ್ಗೆ ವಿರೋಧ ವ್ಯಕ್ತಪಡಿಸೋದು ಅಥವಾ ಕಾಂಗ್ರೆಸ್ ಬಗ್ಗೆ ಟೀಕೆ ಮಾಡುವಂತ ಬಿಜೆಪಿ ಅಲ್ಲಿ ಎರಡು ಕಡೆಗಳಲ್ಲಿ, ಒಂದು ಥಾಣೆ ಜಿಲ್ಲೆಯಲ್ಲಿ, ಇನ್ನೊಂದು ಅಕೋಟಾ ಜಿಲ್ಲೆಯಲ್ಲಿ, ಎರಡೂ ಕಡೆಯಲ್ಲಿ ಒಂದ್ ಕಡೆ ಎಐಎಂಐಎಂ ಜೊತೆಗೆ, ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಜೊತೆಗೆ ಮೈತ್ರಿಯನ್ನ ಮಾಡ್ಕೊಂಡಿದೆ. ಹಿಪಾಕ್ರಸಿ ಅಂತಂದ್ರೆ ಇದೆ. ಒಂದ್ ಕಡೆಯಲ್ಲಿ ಸ್ಥಳೀಯ ಸಂಸ್ಥೆಯಲ್ಲಿ ಯಾವ ಪಕ್ಷದ ಜೊತೆಗಾದ್ರೂ ಮೈತ್ರಿ ಮಾಡ್ಕೊಳ್ತಾರೆ, ಇನ್ನೊಂದು ಕಡೆ ರಾಷ್ಟ್ರ ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಅಂತ ಬಂದ್ರೆ ಅವರ ಭಾಷಣಗಳು ಬೇರೆದೇ ರೀತಿಯಾಗಿರೋ ಬೆಳವಣಿಗೆ ನಡೀತಾ ಇದೆ. ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚ್ಕೊಳ್ಳೋದಕ್ಕೆ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು ಹೊನಕೆರೆ ನಂಜುಂಡೇಗೌಡರು ನಮ್ಮ ಜೊತೆಗಿದ್ದಾರೆ. ಹೊನಕೆರೆ ನಂಜುಂಡೇಗೌಡ್ರೆ, ಕೇಳಿಸಿದೆ ಅಲ್ಲ? ಚುನಾವಣೆಯನ್ನ ಹೇಗೆ ಗೆದ್ರ ಸೋತ್ರ ಅನ್ನೋದು ಅಂತಿಮವಾಗಿ ಮುಖ್ಯ ಆಗತ್ತೆ. ಆ ಗೆಲುವು ಬಿಜೆಪಿ ಕಡೆಗಿದೆ. ಇದೇ ಮೊದಲ ಬಾರಿಗೆ ಅತ್ಯಂತ ಶ್ರೀಮಂತ ಪಾಲಿಕೆ ಇದು. ಇಲ್ಲಿ ಶಿವಸೇನೆಯನ್ನು ಬದಿಗಿಟ್ಟು, ಈ ಕಡೆ ಶಿಂದೆ ಬಣವನ್ನು ಬದಿಗಿಟ್ಟು, ಶಿಂದೆ ಬಣ ಬಹಳ ಪ್ರಯತ್ನವನ್ನ ಪಡ್ತು, ಎಲ್ಲ ಬದಿಗಿಟ್ಟು ಬಿಜೆಪಿ ಅಧಿಕಾರಕ್ಕೆ ಅಂದ್ರೆ ಮುಂಬೈನ ಸಂಪೂರ್ಣವಾಗಿ ಒಂದು ಕಡೆಯಲ್ಲಿ ವಿಧಾನಸಭೆನೂ ಅವರದೇ ಇದೆ. ಆದ್ರೆ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಸಿಎಂ ಆಗಿದ್ದಾರೆ, ಪಾಲಿಕೆ ಕೂಡ ಅವರದ್ದೇ ಆಗ್ತಿದೆ. ಏನ್ ತಮ್ಮ ಪಾಯಿಂಟ್ ಆಫ್ ವ್ಯೂ? ಇಲ್ಲ ಮೇಡಮ್, ಇದು ಎಕ್ಸ್ಪೆಕ್ಟೆಡ್ ರಿಸಲ್ಟೇ. ಯಾಕೆಂದ್ರೆ ಒಂದು ರಾಜ್ಯದಲ್ಲಿ ಸರ್ಕಾರ ಯಾವ ಪಕ್ಷದಲ್ಲಿರುತ್ತೋ ಸ್ಥಳೀಯ ಸಂಸ್ಥೆಗಳಲ್ಲಿ ಆ ಪಕ್ಷ ಸಾಮಾನ್ಯವಾಗಿ ಗೆಲ್ಲುತ್ತೆ. ಅದೇನು ಹೊಸದೇನೆಲ್ಲ ಆಶ್ಚರ್ಯ ಪಡ್ಬೇಕಾದಿಲ್ಲ, ಅಚ್ಚರಿ ಪಡ್ಬೇಕಾದಿಲ್ಲ. ಈಗ ಫಡ್ನವೀಸ್ ಗವರ್ನಮೆಂಟ್ ಇದೆ, ಬಿಜೆಪಿ ಗವರ್ನಮೆಂಟ್ ಇದೆ, ಅದು ಸಮ್ಮಿಶ್ರ ಸರ್ಕಾರ ಇರ್ಬೋದು. ಆದ್ರೆ ಅಲ್ಲಿ ಬಿಜೆಪಿ ಗೆದ್ದಿರೋದ್ರಲ್ಲಿ ಆಶ್ಚರ್ಯ ಇಲ್ಲ. ಸೊ ಎಕ್ಸ್ಪೆಕ್ಟೆಡ್ ಅದು. ಬಿಜೆಪಿ ಹೋಗ್ತಾ ಇರೋ ದಿಕ್ಕು ನೋಡಿದ್ರೆ, ನೀವೇ ಈಗ ಮಾತಾಡ್ತಿದ್ರಿ ಅವರು ಯಾವ ತರ ಗೆದ್ರು ಅಂತ ಆರೋಪಗಳು ಬಂದಿದೆ ಅಂತ, ಅದು ಪಕ್ಕಕ್ಕೆ ಇಡೋಣ. ಅದು ಆದ್ರೆ ಅವ್ರು ಹೋಗ್ತಾ ಇರೋ ದಿಕ್ಕು, ಅವರು ಆಕ್ರಮಣಕಾರಿಯಾಗಿ ಹೋಗ್ತಾ ಇದ್ದಾರೆ. ಚುನಾವಣೆಗಳನ್ನ ಹೇಗೆ ಎದುರಿಸ್ಬೇಕು ಅಂತ ಗೊತ್ತಾಗಿದೆ ಅವ್ರಿಗೆ, ತಂತ್ರಗಳನ್ನ ಚೆನ್ನಾಗಿ ರೂಪಿಸ್ತಾ ಇದ್ದಾರೆ. ಹೀಗಾಗಿ ಅವ್ರಿಗೆ ಚುನಾವಣೆ ಗೆಲುವು ಏನು ನಮ್ಗೆ ಅಚ್ಚರಿ ಅನ್ಸ್ಬೋದು, ಅವ್ರಿಗೇನು ಅಚ್ಚರಿ ಅಲ್ಲ. ಎಕ್ಸ್ಪೆಕ್ಟೆಡ್ ಇದು, ಹಂಗಾಗಿ ಏನು ಅನ್ಸೋದಿಲ್ಲ. ಆಮೇಲೆ ಉದ್ಧವ್ ಠಾಕ್ರೆ ಕೂಡ ಏನು ಅವ್ರು ನೋಡಿದ್ರೆ ತುಂಬಾ ಏನು ಕಳೆದ ಚುನಾವಣೆಗಳು ಹೋಲಿಸಿದ್ರೆ ತುಂಬಾ ಕಡಿಮೆ ಆಗಿದೆ ಅಂತ ನನ್ಗೇನ್ ಅನ್ಸಲ್ಲ. ಅಲ್ಲಿ ಬಹಳ ಹಿನ್ನಡೆ ಆಗಿರೋದು ಕಾಂಗ್ರೆಸ್ಗೆ ಅಂತ ಅನ್ಸುತ್ತೆ. ಸೊ ಹಂಗಾಗಿ ಇದೆಲ್ಲ ಎಕ್ಸ್ಪೆಕ್ಟೆಡ್ ರಿಸಲ್ಟೇ. ಬಟ್ ಏನು ಅಂದ್ರೆ ಉದ್ಧವ್ ಠಾಕ್ರೆ ಮತ್ತೆ ರಾಜ್ ಠಾಕ್ರೆ ಇಬ್ರು ಒಂದಾಗಿದ್ದಾರೆ ಈ ಸರಿ. ಇಷ್ಟು ವರ್ಷ ಅವರು ಪರಸ್ಪರ ಮುಖ ತಿರುಗಿಸ್ಕೊಂಡಿದ್ರು, ಪರಸ್ಪರ ಒಬ್ರಿಗೊಬ್ರು ಸೇರ್ತಾ ಇರ್ಲಿಲ್ಲ, ಭೇಟಿ ಆಗ್ತಿರ್ಲಿಲ್ಲ, ಮಾತುಕತೆ ನಡೆಸ್ತಿರ್ಲಿಲ್ಲ. ಈಗ ಫಸ್ಟ್ ಟೈಮ್ ಒಂದಾಗಿದ್ದಾರೆ. ಆದ್ರೂ ಕೂಡ ರಿಸಲ್ಟ್ ಅಂತ ಏನು ಅವ್ರಿಗೆ ಅನುಕೂಲಕರವಾಗಿಲ್ಲ, ಲಾಭದಾಯಕವಾಗಿಲ್ಲ. ಹಾಗಾಗಿ ಇದು ಎಕ್ಸ್ಪೆಕ್ಟೆಡ್ ಮೇಡಮ್. ಬಿಜೆಪಿ ಗೆಲ್ಲೋದ್ರಲ್ಲಿ ಆಶ್ಚರ್ಯ ಇಲ್ಲ, ಎಕ್ಸ್ಪೆಕ್ಟೆಡ್. ಆಡಳಿತ ಯಂತ್ರ ಅವ್ರ ಪರವಾಗಿದೆ, ಸರ್ಕಾರ ಅವ್ರದೇ ಇದೆ. ಹಂಗಾಗಿ ಗೆಲ್ಲದೇನು ಆಶ್ಚರ್ಯನಿಲ್ಲ ಮೇಡಮ್. ಇನ್ನೊಂದು ಆಯಾಮದಲ್ಲಿ ನೋಡಿದ್ರೆ, ಹೌದು ಬಿಜೆಪಿಗೆ ಈ ತರ ಚುನಾವಣೆಯನ್ನ ಗೆಲ್ತಾ ಇದೆ, ಅದರ ಒಂದು ಗುರಿ ಸ್ಪಷ್ಟವಾಗಿ ಆ ಕಡೆ ಹೋಗ್ತಾ ಇದೆ. ಕಾಂಗ್ರೆಸ್ಗೆ ಅಳೆದು ಉಳಿದು ಅತ್ಲಾಗೆ ಹೆಂಗೋ ಆಗತ್ತೆ, ಒಂದ್ 4 ಸ್ಥಾನ ಬರುತ್ತೆ, ಮತ್ತೆ ಹೋಗತ್ತೆ, ಮತ್ತೆ ಬರುತ್ತೆ, ಈ ತರ ನಡೀತಾ ಇದೆ. ಇಲ್ಲಿ ಪ್ರಮುಖವಾಗಿ ಎಲ್ಲಾ ರಾಜ್ಯಗಳಲ್ಲಿ ಬಹಳ ಮುಖ್ಯ ಆಗ್ತಿರೋದು ಅಲ್ಲಿನ ಸ್ಥಳೀಯ ಪಕ್ಷಗಳು. ಇಲ್ಲಿ ಎನ್ಸಿಪಿ ಇರ್ಬೋದು ಅಥವಾ ಶಿವಸೇನೆ ಇರ್ಬೋದು, ಅದು ಶಿಂದೆ ಬಣವೇ ಆಗಿರ್ಲಿ ಅಥವಾ ಉದ್ಧವ್ ಠಾಕ್ರೆ ಬಣನೇ ಆಗಿರ್ಲಿ ಅಥವಾ ಮಹಾರಾಷ್ಟ್ರ ನವನಿರ್ಮಾಣ ಸೇನೆನೇ ಆಗಿರ್ಲಿ ಅಥವಾ ಎನ್ಸಿಪಿ, ಇವುಗಳ ಭವಿಷ್ಯ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಂದಿರುವ ಫಲಿತಾಂಶವನ್ನ ನೋಡಿದ್ರೆ ಈ ಸ್ಥಳೀಯ ಪಕ್ಷ ಭವಿಷ್ಯ ಹೇಗಿದೆ ಅಂತ ಅನ್ಸುತ್ತೆ? ಮುಂದೆ ಅವುಗಳನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ? ಏನ್ ಅನ್ಸುತ್ತೆ ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ? ಅಲ್ಲ, ಯಾವಾಗ್ಲೂ ನಿಮ್ಗೆ
ಸಮುದ್ರದಲ್ಲಿ ಅಥವಾ ನದಿಗಳಲ್ಲಿ ದೊಡ್ಡ ತಿಮಿಂಗಲಗಳು ಮೀನುಗಳು ನುಗ್ತಾ ಇರ್ತದೆ, ದೊಡ್ಡ ಮೀನುಗಳು ಸಣ್ಣ ಮೀನುಗಳು ನುಗ್ತಾ ಇರ್ತದೆ. ರಾಜಕಾರಣಕ್ಕೂ ಕೂಡ ಇದನ್ನ ಅನ್ವಯಿಸ್ಕೋಬಹುದು ನಾವು. ರಾಜಕಾರಣದಲ್ಲಿ ಕೂಡ ಇದೇ ನಡೆಯೋದು. ಸಮ್ ಎಕ್ಸ್ಟೆಂಟ್ ಒಂದ್ ಹಂತದವರೆಗೆ ಏನಾಗುತ್ತೆ, ನ್ಯಾಷನಲ್ ಪಾರ್ಟಿ ಒಂದು ಹಂತದವರೆಗೆ ಪ್ರಾದೇಶಿಕ ಪಕ್ಷಗಳನ್ನ, ರಾಜ್ಯ ಮಟ್ಟದ ಪಕ್ಷಗಳನ್ನ ಅಥವಾ ಪ್ರಾದೇಶಿಕ ಪಕ್ಷಗಳನ್ನ ಬಳಸ್ಕೊಳ್ತಾರೆ ಬೆಳೆಯೋದಕ್ಕೆ. ಒಂದು ಸರಿ ಅವ್ರ ನೆಲೆ ಸಿಕ್ಕದ್ಮೇಲೆ ಅವ್ರನ್ನ ವೀಕ್ ಮಾಡ್ತಾ ಹೋಗ್ತಾರೆ. ಕರ್ನಾಟಕದ ವಿಚಾರ ತಗೊಂಡ್ರೆ ನೀವು JDS ಆಗಿರೋದು ಹಾಗೇನೆ ಅಲ್ವಾ? JDS ನೀವು ನೋಡಿದ್ರೆ JDS ಕ್ರಮೇಣ ಗ್ರಾಜುಯಲಿ ಅವರ ಶಕ್ತಿ, ಅವರ ಸಾಮರ್ಥ್ಯ ಕುಂತಾ ಇದೆ. ಇದು ಅಲ್ಲೂ ಕೂಡ ಆಗಿರ್ಬೋದು. ಏಕನಾಥ್ ಶಿಂದೆ ಬಣ ಮತ್ತೆ ಬೇರೆ ಬೇರೆ ಬಣಗಳು ಅವ್ರು ಯಾರು ಬಿಜೆಪಿ ಜೊತೆಗೆ ಹೋದ್ರು ಅವ್ರಿಗೆ ಬೇರೆ ಪಕ್ಷಗಳನ್ನ ಹೇಗೆ ಮುಗಿಸ್ಬೇಕು ಅನ್ನೋದು ಕೂಡ ಚೆನ್ನಾಗಿ ಗೊತ್ತಿದೆ. ಆ ವಿಚಾರದಲ್ಲಿ ಮೋದಿ ಮತ್ತೆ ಅಮಿತ್ ಶಾ ಇಬ್ರು ಚಾಣಕ್ಯರು. ಇವರು ರಾಜ್ಯ ಮಟ್ಟದ ನಾಯಕರೆಲ್ಲ ಬಹಳ ನಾಮಕಾವಸ್ಥೆ. ಇವನ್ ಕೇಂದ್ರದ ನಾಯಕರು ಕೂಡ ಅವ್ರಿಬ್ರು ಮುಂದೆ ಎಲ್ಲರೂ ನಾಮಕಾವಸ್ಥೆ. ಅವರಿಬ್ರೇ ಎಲ್ಲ ಸ್ಟ್ರಾಟಜಿಗಳನ್ನ ಮಾಡೋದು, ಅವರಿಬ್ರೇ ತೀರ್ಮಾನಗಳನ್ನ ತಗೊಳ್ಳೋದು, ಚುನಾವಣೆ ಏನ್ ನಡೆಸ್ಬೇಕು ಅಂತೇಳಿ ಅಮಿತ್ ಶಾ ಅವರೇ ನಿರ್ಧಾರ ಮಾಡೋದು. ಅದು ಲೋಕಲ್ ಬಾಡಿ ಇರ್ಲಿ, ಸ್ಟೇಟ್ ಎಲೆಕ್ಷನ್ ಇರ್ಲಿ, ಬೇರೆ ಎಲೆಕ್ಷನ್ಸ್ ಇರ್ಲಿ. ಈ ದೃಷ್ಟಿಯಿಂದ ನೋಡಿದ್ರೆ ನೀವು ಸಣ್ಣ ಪುಟ್ಟ ಪಕ್ಷಗಳು ಇವತ್ತು ಬದುಕ್ಬೋದು, ನಾಳೆ ಹೆಂಗ್ ಬದುಕ್ತಾರೆ ಅನ್ನೋದು ಬಹಳ ಪ್ರಶ್ನೆ, ಅಳಿವುಳಿನ ಪ್ರಶ್ನೆ, ಗ್ಯಾರಂಟಿ ಅಳಿವುಳಿನ ಪ್ರಶ್ನೆ. ಯಾಕೆ ಅಂದ್ರೆ ಬಿಜೆಪಿ ಏನಾದ್ರು ಇವರು ಎಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ ಆ ರೀಜನ್ ಗಳಲ್ಲಿ ಬಿಜೆಪಿ ಏನಾದ್ರು ಬೆಳೆದ್ರೆ ನಾಳೆ ಇವರ ಅಸ್ತಿತ್ವದ ಪ್ರಶ್ನೆ ಬರುತ್ತೆ. ಆಗ ಇವರೆಲ್ಲ ಪ್ರಸ್ತುತತೆನ ಕಳ್ಕೊತಾರೆ, ಇರಿಲೆವೆಂಟ್ ಆಗ್ತಾರೆ, ಈ ಪಕ್ಷಗಳು ಇರಿಲೆವೆಂಟ್ ಆಗ್ತದೆ. ಬಟ್ ಅದೊಂದು ಸ್ವಲ್ಪ ಟೈಮ್ ತಗೋಬಹುದು ಅಂತ ಅನ್ಸುತ್ತೆ ಮೇಡಮ್. ಸಡನ್ ಆಗಿ ಆಗಲ್ಲ, ಟೈಮ್ ತಗೋಬಹುದು. ಹಾ, ಬಿಜೆಪಿಗಿದೆ ಒಂದು ರಾಷ್ಟ್ರ, ಒಂದು ಭಾಷೆ, ಒಂದು ಪಕ್ಷ, ಒಬ್ಬ ಅಧ್ಯಕ್ಷ, ಈ ಆಲೋಚನೆ ಅವರಿಗಿದೆ, ಮೊದಲಿಂದಲೂ ಇದೆ. ಈಗ ಅವ್ರಿಗೆ ಹೆಚ್ಚು ಇರುವುದು ಈಗ ಪಶ್ಚಿಮ ಬಂಗಾಳವನ್ನ ಗೆಲ್ಬೇಕು ಅಂತ. ಒಂದ್ ವೇಳೆ ಪಶ್ಚಿಮ ಬಂಗಾಳವು ಸಿಕ್ಕಿ ನೀವು ದಕ್ಷಿಣದ ರಾಜ್ಯಗಳು, ಅಳಿದುಳಿದಿರುವಂತ ಕೆಲವು ರಾಜ್ಯಗಳು ಅವ್ರ ಕೈಗೆ ಹೋದ್ರೆ ಒಂದು ಪಕ್ಷದ ಕಡೆಗೆ ಅವ್ರ ಗುರಿ ಏನಿದೆ ಆ ಗುರಿ ಕಡೆಗೆ ಹೋಗ್ತಿದಾರಾ ಅಥವಾ ಒಂದು ಆಶಾಭಾವನೆ ಇಟ್ಕೊಳ್ಬೋದಾ? ಇಲ್ಲ, ಏನೋ ಒಂದು ಬದಲಾವಣೆ ಆಯಾ ಸಂದರ್ಭದಲ್ಲಿ ಆಗತ್ತೆ, ಘಟಿಸತ್ತೆ ಅಂತ ಅಂದ್ಕೊಳ್ಬೇಕಾ? ಹೇಗೆ ಅಂದ್ಕೊಳ್ತೀರಿ? ನೋಡಿ, ಪಶ್ಚಿಮ ಬಂಗಾಳದ ರಾಜಕಾರಣವನ್ನ ನೀವು ನೋಡಿದ್ರೆ ಜನವರಿ 8 ನಂತರ ನಡೆದಂತ ಬೆಳವಣಿಗೆ ಇದೆಯಲ್ಲ, ಇಡಿ ಅವರು ಹೋಗಿ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆಫೀಸರ್ಸ್ ಹೋಗಿ ಐಪ್ಯಾಕ್ ಆಫೀಸರ್ನ ರೇಡ್ ಮಾಡಿದ್ದು, ಆನಂತರ ಮಮತಾ ಬ್ಯಾನರ್ಜಿ ಅಲ್ಲಿಗೆ ಆ ಆಫೀಸ್ ನುಗ್ಗಿ ತಮ್ಮ ಎಲೆಕ್ಷನ್ ಮೆಟೀರಿಯಲ್ ಏನಿತ್ತು ಅದನ್ನ ತಗೊಂಡೋಗಿದ್ದು. ಅವ್ರು ಹೇಳಿದ ಪ್ರಕಾರ ಅದನ್ನ ತಗೊಂಡೋಗಿದ್ದೆಲ್ಲ ನೋಡಿದ್ರೆ ನೀವು ಶತಾಯಗತಾಯ ಮಮತಾ ಬ್ಯಾನರ್ಜಿ ಸರ್ಕಾರವನ್ನ, TMC ಸರ್ಕಾರವನ್ನ ಈ ಸರಿ ಮುಗಿಸ್ಬೇಕು ಅನ್ನೋ ರೀತಿಲಿ ಬಿಜೆಪಿ ಹೊರಟಿದೆ. ಅದಕ್ಕೆ ಬೇಕಾದಂತ ಎಲ್ಲಾ ತಯಾರಿಗಳನ್ನ, ಸಿದ್ಧತೆಗಳನ್ನ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಅದೇನು ಸುಳ್ಳಲ್ಲ. ನೀವು ನೋಡಿದಿರಿ, ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಚರ್ಚೆ ನಡೀತಿದೆ. ಯಾವ ದಿಕ್ಕಿನಲ್ಲಿ ಚರ್ಚೆ ನಡೀತು ಅಂತ ಎಲ್ಲ ನಾವು ನೋಡಿದೀವಿ. ಅವ್ರಿಗೆ ಇಮಿಡಿಯೇಟ್ ಈಗ ಗೆಲ್ಬೇಕಾಗಿರೋದು ಪಶ್ಚಿಮ ಬಂಗಾಳದಾಗಿರೋ ಥ್ರೆಟ್ ಎಲ್ಲೂ ಇಲ್ಲ ಅವ್ರಿಗೆ. ಆ ಕಾರಣಕ್ಕೆ ಅವರು ಅತ್ಯಂತ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಆಮೇಲೆ ಅಸ್ಸಾಂ ಅಂತೂ ಅವ್ರ ಕೈಲಿದೆ, ಈಗ ಸದ್ಯಕ್ಕೆ ಅವ್ರ ಕೈಲಿದೆ. ಅದೇನು ದೊಡ್ಡ ಕಷ್ಟ ಆಗಲ್ಲ ಅಸ್ಸಾಂ. ಕೇರಳದಲ್ಲಿ ಅವರ ಪರಿಸ್ಥಿತಿ ಇಂಪ್ರೂವ್ ಆಗಿದೆ. ಯಾರ್ದು ಬಿಜೆಪಿ ಪರಿಸ್ಥಿತಿ ಸ್ವಲ್ಪ ಇಂಪ್ರೂವ್ ಆಗಿದೆ. ಲಾಸ್ಟ್ ತಿರುವನಂತಪುರ ಪಾಲಿಕೆಯನ್ನ ಅವರು ತಮ್ಮ ವಶಕ್ಕೆ ತಗೊಂಡಿದ್ದಾರೆ. ಅವರ ವೋಟಿಂಗ್ ಪರ್ಸೆಂಟೇಜ್ ಕೂಡ ಪರವಾಗಿಲ್ಲ, ಸ್ವಲ್ಪ ಇಂಪ್ರೂವ್ ಆಗಿದೆ. ಅಲ್ಲಿ ಅಧಿಕಾರಕ್ಕೆ ಬರದೇ ಇರ್ಬೋದು, ಅಧಿಕಾರ ಹಿಡಿಯಕ್ ಸಾಧ್ಯ ಇಲ್ಲದೆ ಇರ್ಬೋದು. ಅಲ್ಲಿ LDF ಮತ್ತೆ UDF ನಡುವೆ ಫೈಟ್ ಇದೆ. ಹೀಗಾಗಿ ಬಿಜೆಪಿ ತನ್ನ ಇಡೀ ದೇಶವನ್ನ ತನ್ನ ತೆಕ್ಕೆಗೆ ತಗೋಬೇಕು, ಕಾಂಗ್ರೆಸ್ ನಿರ್ಮೂಲನ ಭಾರತವನ್ನ ಮಾಡ್ಬೇಕು, ವಿರೋಧ ಪಕ್ಷಗಳು ಇಲ್ಲದೆ ಇರುವಂತ ಭಾರತವನ್ನ ನಿರ್ಮಾಣ ಮಾಡ್ಬೇಕು ಅಂತ ಹೊರಟಿದೆಯಲ್ಲ, ಆ ಉದ್ದೇಶ ಈಡೇರಿಕೆಗೆ ಆ ನಿಟ್ಟಿನಲ್ಲಿ ಹೆಜ್ಜೆ ಆಗ್ತಾ ಇದೆ. ಅದೇ ನನಗೇನು ಇಡೀ ದೇಶದಲ್ಲಿ ಬಿಜೆಪಿ ರಾಜ್ಯಗಳಲ್ಲಿ ಮತ್ತೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ್ರೆ ಆಶ್ಚರ್ಯ ಪಡ್ಬೇಕಂತಿಲ್ಲ. ಯಾಕೆಂದ್ರೆ ಆ ತರದ ಒಂದು ವಾತಾವರಣ ಇದೆ. ಈಗ ಅವ್ರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಈ ವಾತಾವರಣ ಇದೆ ಅನ್ನೋದಕ್ಕಿಂತ ಅಂತ ವಾತಾವರಣವನ್ನ ಅವ್ರು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಹಂಗಾಗಿ ಇನ್ ಮುಂದಕ್ಕೆ ಏನಾಗುತ್ತೆ, ಈ ಎಲೆಕ್ಷನ್ ಮುಗಿದ್ಮೇಲೆ ಏನ್ ಪರಿಸ್ಥಿತಿ ಆಗುತ್ತೆ ಬಹಳ ಕಷ್ಟ ಇದೆ. ಫೆಡರಲ್ ಇದು ಒಂದು ಪಕ್ಷದ ಸರ್ಕಾರ ಇಡೀ ಒಕ್ಕೂಟ ವ್ಯವಸ್ಥೆಗೆ ಒಂದು ಅಪಾಯಕಾರಿ, ಆತಂಕ, ಕಳವಳ. ಹಂಗಾಗಿ ದೇಶದ ಜನ ಏನ್ ಯೋಚನೆ ಮಾಡ್ತಾರೋ, ನೀವು ಯೋಚನೆ ಮಾಡೋದು ಬೇರೆ, ದೇಶದ ಜನ ಯೋಚನೆ ಮಾಡೋದು ಬೇರೆ, ಮತದಾರ ಯೋಚನೆ ಮಾಡೋದು ಬೇರೆ. ಅವ್ರು ಹೆಂಗ್ ಯೋಚನೆ ಮಾಡ್ತಾರೆ ನೋಡ್ಬೇಕು ಮೇಡಮ್. ಅದ್ ನೋಡ್ರಿ, ಮುಂದಿನ ಬೆಳವಣಿಗೆಯನ್ನ ಇಷ್ಟೊತ್ತಿ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಧನ್ಯವಾದ ಹೊನ್ಕೆರೆ ನಂಜುಂಡೇಗೌಡ್ರೆ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ಆದ್ಮೇಲೆ ಇದಾಗಿತ್ತು ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ. ಈ ತರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳು, ಚರ್ಚೆಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.